40,000 ಓಡಿಸಿನಿ ಸರ್ ಗಾಡಿ. ನಾನು ಆಟೋ ಓಡಿಸೋರ್ಗೆ ಇಷ್ಟೇ ಹೇಳೋದು, ಫಸ್ಟ್ ಹೊರಗಡೆ ಕೇಳಿ ಏನು ರೆಡಿ ಮಾಡಿಸ್ಬೇಕಣ್ಣ, ಏನಣ್ಣ ಎತ್ತಣ. ನೋಡಿ ನಮ್ಮ ಬೈ ಬಂದರು, ರೆಡಿ ಮಾಡ್ತಾ ಇದ್ದಾರೆ ಆಲ್ರೆಡಿ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ, ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಕತೆ ಅಂದರೆ, ಗಾಡಿದು ಆಯಿಲು ಲೀಕ್ ಆಯ್ತಾ ಇದೆ, ಅದನ್ನ ರೆಡಿ ಮಾಡ್ಸೋದೇ ಇವತ್ತಿನ ಕತೆ. ಬನ್ನಿ ಹೆಂಗೆ ಆಗುತ್ತೆ, ಏನೇನಾಗುತ್ತೆ ಅವ್ರು ರೆಡಿ ಮಾಡೋಣ. ಈಗ ನಮ್ಮಮ್ಮ ಅಡುಗೆ ಮನೇಲಿದ್ದಾರೆ. ನಮ್ಮಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಏನು ಅಡುಗೆ ಮಾಡ್ತಿದ್ದೀವಿ ಚಿಕ್ರಿ? ಸಾರು, ಅನ್ನ, ರೊಟ್ಟಿ. ಏನಮ್ಮ ಸಮಾಚಾರ? ಏನು ಹೇಳಿದಾರ? ಕಸ ಎಲ್ಲ ತೆಗೆದು ಹಾಕು. ನೋಡಿ ಇಲ್ಲಿ ಬಂದಿದ್ದು ನಾವು ಕೆಲಸ ಹೇಳಿದವ್ರು ನಮ್ಮಮ್ಮ. ಈಗ ಇದೆ ಇಲ್ಲೇ ಸಾಂಬಾರು ಕುದೀತಾ ಇದೆ. ಇದ್ರೊಳಗಡೆ ನಾ ಕುತ್ಕೊಬಿಟ್ರೆ ಹೆಂಗೆ ಅನ್ಸುತ್ತೆ ಹೇಳಿ? ಹಂಗೆ. ಬನ್ನಿ ಇವಾಗ ಬ್ಲ್ಯಾಕ್ ಕಾಫಿ ಕುಡಿಬೇಕು. ಬ್ಲ್ಯಾಕ್ ಕಾಫಿ ನಮ್ಮಮ್ಮ ಇರೋದಕ್ಕೆ ಕಾಯಿಸ್ಕೊಟ್ಟವ್ರು ಇವತ್ತು. ನೋಡಿ ಬ್ಲ್ಯಾಕ್ ಕಾಫಿ ಕೂಡ ಕಾಯಿಸಿ ಇವಾಗ ನಮ್ಮಮ್ಮ ಇರೋದಕ್ಕೆ ಇವತ್ತು ನೋಡಿ ಸೊತ್ತಿಗೆ ಓಟ್ಸ್ ರೆಡಿ ಮಾಡಿಕೊಟ್ಟವ್ರೆ. ಓಟ್ಸ್ ತಿನ್ಕೊಂಡು ಡ್ಯೂಟಿಗೆ ಹೋಗೋಣ ಬನ್ನಿ. ಓಟ್ಸ್ಗೆ ಏನೂ ಹಾಕಿಲ್ಲ, ಯಾಕಂದರೆ ಏನೂ ತಂದಿಲ್ಲ, ಅದಕ್ಕೆ ಇವಾಗ ತಿಂದ್ಬಿಟ್ಟು ಡ್ಯೂಟಿ ಮಾಡ್ಕೊಂಡು ಆಮೇಲೆ ಗಾಡಿ ರಿಪೇರಿ ಮಾಡ್ಸೋಣ. ಇಷ್ಟು ಮಾಡ್ಕೊಂಡು ಸರಿನಾ? ಬನ್ನಿ. ಗಾಯ್ಸ್ ಇವಾಗ ಎಲ್ಲಿದ್ದೀನಿ ಅಂದರೆ, ನಮ್ಮ ಅಮ್ಮನ ಕೆಲ್ಸಕ್ಕೆ ಬಿಟ್ಟಿದ್ದೀನಿ. ಇವಾಗ ಹೋಗಿ ನಮ್ಮ ಅಣ್ಣಗೆ ನಾಷ್ಟ ಕೊಡಬೇಕು. ಯಾಕೆ ಈಗಲೇ ಮನೆ ಹತ್ರ ವೀಡಿಯೋ ಮಾಡಲಿಲ್ಲ ಅಂದರೆ ನಮ್ಮ ಅಮ್ಮಂಗೆ ಲೇಟ್ ಆಗ್ಬಿಟ್ಟಿತ್ತು. ನಮ್ಮಮ್ಮ 7 ಗಂಟೆಗೆ ಹೋಗ್ಬೇಕಾಗಿತ್ತು, ಆದ್ದರಿಂದ ವೀಡಿಯೋ ಮಾಡಲಿಲ್ಲ. ಟೈಮ್ ನೋಡಿದ್ರೆ ಈಗ ನೋಡಿ 7:24 ಆಗ್ಬಿಟ್ಟೈತೆ ಟೈಮ್ ಆಲ್ರೆಡಿ. ಅದಕ್ಕೆ ಅರ್ಜೆಂಟಲ್ಲಿ ನಮ್ಮ ಅಮ್ಮನ ಕರ್ಕೊಬಂದು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಹೋಯ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಮ್ಮ ಅಣ್ಣಗೆ ನಾಷ್ಟ ಕೊಡಬೇಕು. ನಾಷ್ಟ ಕೊಟ್ಬಿಟ್ಟು ಒಂದು 11 ಗಂಟೆ 12 ಗಂಟೆ ಡ್ಯೂಟಿ ಮಾಡಿಕೊಂಡು ಆಮೇಲೆ ಗಾಡಿ ರಿಪೇರಿ ಮಾಡ್ಸೋಕೆ ಹೋಗೋಣ ಬನ್ನಿ. ಇವತ್ತು ಅದೇ ಪ್ಲ್ಯಾನ್ ಇರೋದು. ಬನ್ನಿ ಅದು ಮಾಡೋಣ ಫಸ್ಟ್. ಆಕಾಶ ಭೂಮಿ ಸುತ್ತಿ 7 ಬೆಟ್ಟ ಹತ್ತಿ ನಿಮ್ಮಂತವ್ರು ನೋಡಿಲ್ಲ ಕಂಡ್ರೋ ಇವರ್ಯಾರೋ. ಇವಾಗ ನಮ್ಮ ಅಣ್ಣನ ನಾಷ್ಟ ಕೊಟ್ಬಿಟ್ಟು ಬಂದು ನಿಂತಿದ್ದೀನಿ. ಡ್ಯೂಟಿ ಏನೂ ಬೀಳ್ತಾ ಇಲ್ಲ. ಇದು ಕನಕಪುರ ರೋಡು. ಟೈಮ್ ನೋಡ್ಬೋದು 7:40 ಆಗೈತೆ. ದೇವಸ್ಥಾನ ಇದೆ, ಒಂದು ದೇವಸ್ಥಾನ ಹತ್ರ ಬಂದು ನಿಂತಿದ್ದೀನಿ. ವೇಟ್ ಮಾಡೋಣ, ಡ್ಯೂಟಿ ಬಿಡೋಣ. ಡ್ಯೂಟಿ ಬಿದ್ಮೇಲೆ ಹೋಗೋಣ. ಬಂದಿದ್ದೀನಿ ಇವಾಗ ರಿಪೇರಿ ಮಾಡ್ಸೋಕ್ಕೆ. ನೋಡಿ ನಮ್ಮ ಬೈ ಬಂದರು, ರೆಡಿ ಮಾಡ್ತಾ ಇದ್ದಾರೆ ಆಲ್ರೆಡಿ. ಲೇತ್ಗೆ ಎಷ್ಟಾಗತ್ತಣ್ಣ? ಲೇತ್ಗೆ 150 ರೂಪಾಯಿ ಆಗುತ್ತೆ. 150? ಹಾಂ. ಅವ್ರದ್ದೇ ಬೋಲ್ಟು. ಹಾಂ. ಅವ್ರದ್ದೇ ಥ್ರೆಡ್ಡಿಂಗು. ಹಾಂ. ಇವಾಗ ಲೇತ್ಗೆ ಕೊಡಬೇಕು. ಇದು ಲೇತ್ ಅಂಗಡಿ ನೋಡಿ. ಲೇತ್ಗೂ ಬಂದಿದ್ದೇನೆ, ಲೇತ್ಗೂ ಕೊಡಬೇಕು. ಒಂದು ದಿವಸ ಗಾಡಿ ಪ್ರಾಬ್ಲಮ್ ಕೊಟ್ಟರೆ ಒಂದು ದಿವಸ ಪೂರ್ತಿ ದುಡಿಮೆ ಹಾಳು. ಈಗ ಆಯಿಲ್ ಲೀಕ್ ಮಾಡಲೇಬೇಕಾ? ಮಾಡಿಲ್ಲ ಅಂದ್ರೆ ಆಗಲ್ಲ. ಗಾಯ್ಸ್ ನೋಡಿ, ಆಯಿಲ್ ಇಷ್ಟೇ ಇರೋದು ನಮ್ಮ ಗಾಡೀಲಿ. ಎಲ್ಲ ಲೀಕ್ ಆಗ್ಬಿಟ್ಟೈತೆ. ಏನು ಮಾಡೋದು ಹೇಳಿ? ಗಾಡಿ ಹೋಯ್ತು. ಇಲ್ಲಿ ಬೋಲ್ಟ್ ಕೊಟ್ಟಿದ್ದೀನಿ ಲೇತ್ಗೆ ನೋಡಿ, ಇದೇ ಬೋಲ್ಟು. ಇದೊಂದರಿಂದ ಪ್ರಾಬ್ಲಮ್. ಹಿಡ್ಕೋಬೇಕಾ?
ಬಿಡ್ಲಾ ಒಂದು ಕೈ ಇಟ್ಕೊಬೇಕು ಹಾಯ್ ಅಣ್ಣ ಅಣ್ಣ ಇವರೇ ಲೇತಲ್ಲಿ ರೆಡಿ ಮಾಡೋದು ನೋಡಿ. ಅಲ್ಲಿ ನಿಂತವ್ರು ಅವರು ಒಂದು ಆಟೋ ಬಂದೈತೆ, ಅವ್ರು ಆಯಿಲ್ ಸರ್ವಿಸಿಂಗ್ ಮಾಡ್ಸಕ್ಕೆ ಬಂದವ್ರೆ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ನೋಡಿ ಈಗ ಐಟಮ್ ಹಾಯ್ ಗಾಯ್ಸ್, ಇವಾಗ ಟೈಮು ನೀವು ನೋಡಿದ್ರೆ ಎಷ್ಟಪ್ಪ ಅಂದರೆ 1:35 ಆಗಿದೆ. ನಾನು ಇವಾಗ ಅಲ್ಲಿ ಹೋಗಿದ್ದೆ, ಅಲ್ಲಿ ಇದನ್ನೆಲ್ಲ ಬೋಲ್ಟ್ನೆಲ್ಲ ಸರಿ ಮಾಡಿಕೊಟ್ರು ಲೇತ್ ಮುಗಿಸ್ಕೊಂಡು ಸೀದಾ ಹೋಗಿದ್ದೆ ನಾನು. ಗಾಡಿ ಯಾಕೋ ಪಿಕಪ್ ಕಮ್ಮಿ ಆಗಿತ್ತು. ಏನಕ್ಕೆ ಪಿಕಪ್ ಕಮ್ಮಿ ಆಗಿತ್ತು ಅಂದರೆ ನಮ್ಮದು CNG ಫಿಲ್ಟ್ರು ಬರುತ್ತಲ್ಲ, ಅದನ್ನ ಚೇಂಜೇ ಮಾಡಿಲ್ಲ. ಈ ಶೋರೂಮ್ನವ್ರು ಏನು ಮಾಡಿದ್ರೆ ಚೇಂಜೇ ಮಾಡಿಲ್ಲ. ಎಷ್ಟೋ ದಿವಸ ಹೆಚ್ಚು ಕಮ್ಮಿ ಒಂದು 50,000 ಓಡ್ಬಿಟ್ಟೈತೆ ನನ್ನ ಗಾಡಿ. ಆದರೆ ಅವರು ಎಷ್ಟು ಚೇಂಜ್ ಮಾಡಬೇಕು 10,000ಕ್ಕೆ ಒಂದ್ಸಲ ಏನೋ ಚೇಂಜ್ ಮಾಡಬೇಕಂತೆ. ಇಲ್ಲಿವರೆಗೂ ಒಂದ್ಸಲನೂ ಚೇಂಜ್ ಮಾಡಿಲ್ಲ. ಅದು ಗಾಡಿ ಫುಲ್ಲು ಪಿಕಪ್ ಕಮ್ಮಿ. ನಾನು ಎಲ್ಲಿ ತಗೊಂಡು ಹೋಗ್ಬಿಟ್ರು ಕಮ್ಮಿ, ಏನು ಮಾಡಿದ್ರು ಕಮ್ಮಿ ಆಯ್ತಾಯಿತ್ತು. ಹಾಗೆ ಗಾಡಿ ಕ್ಲಚ್ ಬಿಟ್ರೆ ಆಪ್ ಆಗ್ತಾಯಿತ್ತು. ಅದಕ್ಕೆ ಹಿಂದ್ಗಡೆ ಟಾಪ್ ಲಿಂಕ್ ಅಂತನೇನೋ ಬರುತ್ತೆ ಅಲ್ಲ, ಅದು ಸಳ್ಳಿ ಆಗಿತ್ತು. ಅದನ್ನ ತಗೊಂಡೋಗಿ ಇವಾಗ ಶೋರೂಮ್ ತಗೊಂಡೋಗಿದೆ. ಅವನು ರೆಡಿ ಮಾಡಿಕೊಟ್ಟ. ಇಲ್ಲಿ ಬರುತ್ತೆ ಅದು, ಇಲ್ಲಿ ಒಳಗಡೆ ಅದು ಅವ್ನು ರೆಡಿ ಮಾಡಿಕೊಟ್ಟೆ. ಈಗ ಅಲ್ಲಿಂದ ಬಂದಿದ್ದೀನಿ. ಈಗ ಫಿಲ್ಟ್ರು ಅದು CNG ಫಿಲ್ಟ್ರೂ ರೆಡಿ ಮಾಡಿಸಿದೆ. ಇವಾಗ ಆಲ್ಮೋಸ್ಟ್ ಗಾಡಿ ಎಲ್ಲ ಪಿಕಪ್ ಆಗಿದೆ. ಇನ್ಮೇಲಾದರೂ ನೋಡ್ಕೊಂಡು ಅವಾಗ ರೆಡಿ ಮಾಡಿಸ್ಕೋಬೇಕು. ತುಂಬ ಗಾಡಿ ನನಗೇನಕ್ಕೆ ಈ ಥರ ಆಯ್ತಾಯಿದೆ ಅಂತ ನನಗೆ ಅದನ್ನೇ ಓಡ್ತಾಯಿಲ್ಲ. ಗಾಡಿ 1.5 ವರ್ಷಕ್ಕೆ ಹಾಳಾಗ್ಬಿಡ್ತಲ್ಲ, ಏಕೆ ಏನಪ್ಪ ಮಾಡೋದು ಅಂತ. ಅಲ್ಲಿ ತಗೊಂಡು ಹೋದಾಗ ಪದ್ಮನಾಭ ನಗರದಲ್ಲಿ ಅಣ್ಣ ಬೈದ, ಏನಪ್ಪ ನೀನು ಗಾಡಿ ಮೆಡಿಕಲ್ ಹೋಗ್ತಾಯಿದ್ದು ತಕೋಗಿ ಇನ್ನೊಂದು 2 ವರ್ಷ ಓಡಿಸ್ಬಿಟ್ಟು ಗುಜ್ರಿಗೆ ಹಾಕ್ಬಿಡೋವು ಗಾಡಿನ ಅಂತ. ಅಣ್ಣ ತಗೊಂಡು 1.5 ವರ್ಷ ಆಯ್ತಣ್ಣ ಅಂತ ನಾನು ಹೇಳ್ತಾ ಇದ್ದೀನಿ. ನಂತೆ ನೀನು 50,000 ಓಡಿಸಿದೆ ಗಾಡಿನ, ಇನ್ನೂ CNG ಫಿಲ್ಟ್ರು ಚೇಂಜ್ ಮಾಡಿಸಿಲ್ಲ, ಹೆಂಗೆ ನೀನು ಏನು ಮಾಡ್ತಾಯಿದ್ದಿ, ಹೆಂಗೆ ಓಡಿಸ್ತಾ ಇದ್ದೆ ಗಾಡಿನ ನೀನು ಅಂತೆಲ್ಲ ಹೇಳ್ದ. ಈ ಶೋರೂಮ್ನವ್ರು ಮಾತ್ರ ಏನಕ್ಕೂ ಬೇಡ, ಲಾಯಕ್ಕೆ ಇಲ್ಲ ಇವರು. ನಾನು ಇಷ್ಟೊತ್ತು ಗಂಟೆ ಆಯಿತು, 2 ಬಾಡಿಗೆ ಹೊಡ್ಕೊಂಡು ಹೋಗಿದ್ದು. ಇವಾಗ ಬಂದಿದ್ದೀನಿ ಮನೆಗೆ. ಏನು ಮಾಡ್ತಿಲ್ಲ, ಅಷ್ಟು ಬೇಜಾರು ಮಾಡ್ಬಿಡ್ತಾರೆ. ಶೋರೂಮ್ ಗಾಡಿ ಹೇಳ್ತೀನಲ್ಲ, ಶೋರೂಮ್ ಏನೇ ಪ್ರಾಬ್ಲಮ್ ಇದ್ದರೂ ಫಸ್ಟ್ ಹೊರಗಡೆ ತೊಗೊಂಡೋಗಿ ಅಲ್ಲಿ ಕೇಳ್ಕೊಳ್ಳಿ ಏನು ಪ್ರಾಬ್ಲಮ್ ಏನು ಅಂತ. ಆಮೇಲೆ ಶೋರೂಮ್ ತಗೊಂಡೋಗಿ ರೆಡಿ ಮಾಡಿಸಿ. ಯಾಕಂದರೆ ಶೋರೂಮ್ಗಳು ಬರೋರೆಲ್ಲ ಹೊಸ ಹುಡುಗರು ಏನು ಮಾಡಿದ್ದಾರೆ, ಕಲ್ತ್ಕೊಂಡಿರ್ತಾರೆ, ಅರ್ಧಂಬರ್ಧ ಬರ್ತಾರೆ, ಇಲ್ಲಿ ಗಾಡಿ ರಿಪೇರಿ ಮಾಡ್ತಾ ಇರ್ತಾರೆ ಬಂದು. ಅದಕ್ಕೆ ತುಂಬ ಕಷ್ಟ. ಅದಕ್ಕೆ ನಾನು ಏನೇ ಹೇಳಿದ್ರು ನಿಮಗೆ, ಫಸ್ಟು ಹೋಗಿ ಹೊರಗಡೆ ಕೇಳಿ. ಹೊರಗಡೆ ಯಾರ್ಯಾರು ಕೆಲಸ ಮಾಡ್ತಾರಲ್ಲ ಅವ್ರನ್ನ ಕೇಳಿ, ಹೆಂಗಣ್ಣ ಏನು ಮಾಡಿಸ್ಬೇಕಣ್ಣ, ಈಗ ಈ ಥರ ಪ್ರಾಬ್ಲಮ್ ಆಯ್ತಾಯಿದೆ ಅಂತ. ಅವ್ರು ರೆಡಿ ಮಾಡ್ಕೊಡ್ತೀನಿ ಅಂದ್ರೂ ಸರಿ, ಅವ್ರ ಕೈಲೇ ಮಾಡಿಸಿ. ಯಾಕಂದರೆ ಈಗ ಆಲ್ಮೋಸ್ಟ್ ನಂಗೆ ಅಣ್ಣನೇ ಹೇಳ್ಕೊಟ್ಟೆ ಎಲ್ಲ, ಈ ಥರ ಪ್ರಾಬ್ಲಮ್ ಆಗೈತೆ, ಹೋಗು ಶೋರೂಮಲ್ಲಿ ರೆಡಿ ಮಾಡಿಸ್ಕೊ ಅಂತ. ನಾನು ಏನಾಯಿತು, ಈ ಗಾಡಿ 1.5 ವರ್ಷಕ್ಕೆ ಪಿಕಪ್ ಇಲ್ಲ ಅಂದರೆ ಯೋಚನೆ ಮಾಡಿ ನಾನು ಏನು ದೊಡ್ಡ ಆಕಾಶನೇ ಬಿದ್ದೋಯ್ತು ನನ್ನ ತಲೆ ಮೇಲೆ ಅನ್ನೋರಾಗ ಯೋಚನೆ ಮಾಡ್ತಾಯಿದ್ದೆ. ಆದರೆ ಅವಣ್ಣ ಹೆಂಗೆ ದೇವ್ರು ಸಿಕ್ತಂಗೆ ಸಿಕ್ಬಿಟ್ಟು ಎಲ್ಲರೂ ಹೇಳ್ದ, ಈ ಥರ ಪ್ರಾಬ್ಲಮ್ ತಲೆ ಕೆಡಿಸ್ಕೊಬೇಡ, ಪಿಕಪ್ ಸಿಗುತ್ತೆ, ಪಿಕಪ್ ಆಗುತ್ತೆ ಗಾಡಿ, ಹೋಗು ಅಂದ್ಬಿಟ್ಟು ಅವಣ್ಣ ಹೇಳಿದ್ಮೇಲೆ ಸಮಾಧಾನ ಮಾಡಿಕೊಂಡು ಇವಾಗ ತಗೊಂಡು ಹೋಗಿ ಶೋರೂಮಿಗೆ ತಗೊಂಡು ಹೋಗಿ. ಅಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಅವ್ರ ಜೊತೆ ಮಾತಾಡೋದೇ ಆಯಿತು ನಮ್ಗೆ ಅರ್ಧಂಬರ್ಧ. ನೀವೇನು ಕೆಲಸ ಮಾಡ್ತೀರಿ ಹಿಂಗೆ ಅಂತ. ಸದ್ಯಕ್ಕೆ ಹಂಗೆ ಹಿಂಗೆ ಬಿಚ್ಚಿ ಹಿಂದ್ಗಡೆ ಹೆಡ್ ಪಿಟ್ ಮಾಡಿ ಟಾಪ್ ಪಿಟ್ ಮಾಡಿ ಕಳಿಸ್ಕೊಟ್ರು. ನಾನು ಆಟೋ ಓಡಿಸೋರ್ಗೆ ಇಷ್ಟೇ ಹೇಳೋದು, ಫಸ್ಟ್ ಹೊರಗಡೆ ಕೇಳಿ ಏನು ರೆಡಿ ಮಾಡಿಸ್ಬೇಕಣ್ಣ, ಏನಣ್ಣ ಎತ್ತಣ ಅಂತ. ಅದಾದಮೇಲೆ ಮನೆಗೆ ಬಂದು ರೆಡಿ ಮಾಡಿಸಿ. ಇವಾಗ ಮನೆಗೆ ಬಂದಿದ್ದೀನಿ. ಇವಾಗ ಸ್ನಾನ ಮಾಡಬೇಕು. ಫಸ್ಟ್ ನೀರು ಕಾಯಕ್ಕೆ ಹಾಕ್ಬಿಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಬನ್ನಿ ಮಿಕ್ಕಿದ ಕೆಲಸ ಮಾಡೋಣ. ಆಮೇಲೆ ಏನು ಮಾತು ಅಂದರೆ, ನೀವು ಆಟೋ ತಗೋಬೇಕಾ, ಫಸ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಆಟೋ ತಗೊಂಡ್ರೆ ಜೀವನ ಹೆಂಗಿದ್ರು ನಡೀತದೆ, ಜೀವನ ನಡೆಯಲ್ಲ ಅಂತಲ್ಲ. ಆಟೋ ತಗೊಂಡ್ರೆ ಅದಕ್ಕೆ ಏನೇನು ಮಾಡಿಸ್ಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನೆಲ್ಲ ಫಸ್ಟ್ ತಿಳ್ಕೊಳ್ಳಿ. ಏನೇನು ರೆಡಿ ಬರುತ್ತೆ ಅದನ್ನೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಆಟೋ ತೊಗೊಳ್ಳಿ. ಇಲ್ಲಾಂದರೆ ಅದು ತಿಳಿದಿರೋರು ನಿಮ್ಮ ಮನೇಲಿದ್ದರೆ ಆಟೋ ತೊಗೊಳ್ಳಿ. ಇಷ್ಟೇ ಹೇಳೋದು ನಾನು. ಯಾರು ಹೇಳ್ತಾನೆ ನಾನು 3,000 ದುಡಿದೆ, 4,000 ದುಡಿದೆ, 10,000 ದುಡಿದೆ, ಏನೇನೋ ಮಾಡಿದೆ,
ದುಡಿಯೋಕ್ಕಾಗಲ್ಲ ಅಂತಲ್ಲ, ಆದರೆ ಗಾಡಿ ರಿಪೇರಿ ಗೊತ್ತು ಅಂದರೆ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ. ಏನು ಕೇಳ್ತಾ ಇದ್ದೀನಿ ಅಂದರೆ ಈ ಮಾತು ನನಗೆ ಗಾಡಿ ಗೊತ್ತಿದ್ದಾನೆ, ಗಾಡಿ ತೊಗೊಂಡಿದ್ದೀನಿ. ಗಾಡಿ ಬಗ್ಗೆ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಏನು ಮಾಡಿಸ್ಬೇಕು, ಗಾಡಿಗೆ ಏನಾಗುತ್ತೆ, ಏನೇನು ಮಾಡಿಸ್ಬೇಕು. ಇವತ್ತೇ ನಮ್ಗೆ ಗೊತ್ತಾಯ್ತಿರೋದು ಏನಪ್ಪ ಅಂದರೆ CNG ಫಿಲ್ಟ್ರನ್ನು ಚೇಂಜ್ ಮಾಡಬೇಕು ಅಂತ. ಇಷ್ಟಿನ ಗಂಟೆ ಗಾಡಿ ಓಡಿಸಿದ್ದೀನಿ, ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಓಡಿಸ್ತಾ ಇದ್ದೀನಿ. ಅದನ್ನ ಯಾರು ಹೇಳಿಲ್ಲ. ಟ್ರಯಲ್ ಕೊಟ್ಟಿದ್ದೀನಿ. ಇಲ್ಲಿ ಹೇಳಿ ಟ್ರಯಲ್ಗೆ ಶೋರೂಮಲ್ಲಿ ಓಡಿಸ್ತಾರೆ ಗೊತ್ತಾ, ಅವ್ರಿಗೆ ಗಾಡಿ ಟ್ರಯಲ್ ಕೊಟ್ಟಿದ್ದೀನಿ. ನನ್ನ ಮಕ್ಕಳು ಗಾಡಿ ನನಗೆ ಈ ಥರ ಪ್ರಾಬ್ಲಮ್ಮು, ಈ ಥರ ಚೇಂಜ್ ಮಾಡಿಸ್ಬೇಕು ಏನು ಅಂತ ಹೇಳ್ತಾರೆ. ಪಿಕಪ್ ಕಮ್ಮಿ, ನನಗೇನು ಗೊತ್ತು ಪಿಕಪ್ ಯಾಕೆ ಓಡಿಸ್ತಾ ಕಮ್ಮಿ ಆಗ್ತಿರ್ಬೋದು ಏನು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಗಾಡಿ ಮಾಡಿ ಹಾಕಿದ್ದೀನಿ. ಗಾಡಿ ಪಿಕಪ್ ಹೆಂಗಿದೆ ಗೊತ್ತಾ? ಫಸ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ನಮಗೆ. ಅದನ್ನ ನಾವು ತಿಳ್ಕೊಬೇಕು. ಫಸ್ಟು ನಾವು ಮಾಡ್ತಾಯಿದ್ದೀವಿ ಅಂದರೆ ನಾವೇ ತಿಳ್ಕೊಬೇಕು, ಯಾರು ಹೇಳ್ಕೊಡೋಲ್ಲ. ಬಂದು ಹೋಗ್ಬೇಕು, ಒಬ್ರನ್ನ ಕೇಳಬೇಕು, ಅಣ್ಣ ಏನೇನು ಪ್ರಾಬ್ಲಮ್ ಬರುತ್ತೆ. ಮೆಕ್ಯಾನಿಕ್ ಹತ್ರ ಹೋಗಿ ಕೇಳಿ ಅವ್ರನ್ನ, ಏನೇನು ಪ್ರಾಬ್ಲಮ್ ಬರುತ್ತೆ, ನನಗೆ ಹಿಂಗೆ ಆಯ್ತಾ ಇದೆ ಪ್ರಾಬ್ಲಮ್ಮು, ಏನಾಗಿರ್ಬೋದು ಅಂತ ಅವ್ನು ಕೇಳಿ. ಶೋರೂಮ್ ಒಂದು ತಗೊಂಡೇ ಹೋಗ್ಬೇಡಿ ಗಾಡಿನ. ಎಂತೆಂಥ ನನ್ನ ಮಕ್ಳು ಇರ್ತಾರೆ ಅಂದರೆ ಸಖತ್ ಬೇಜಾರಾಗ್ಬಿಟ್ಟೈತೆ ನಮ್ಮ ಶೋರೂಮ್ ಗಾಡಿ ತಗೊಂಡೋಗಿ ಹೆಚ್ಚು ಕಮ್ಮಿ 8 ಸರ್ವಿಸ್ 9 ಸರ್ವಿಸ್ ಗಾಡಿ ಸರ್ವಿಸ್ ಮಾಡಿಸಿದ್ದೀನಿ. ಎಲ್ಲದಕ್ಕೂ 1,500 2,000 ಕೊಟ್ಟು ಒಂದ್ರಲ್ಲಾದರೂ ಈ ಥರ ಪ್ರಾಬ್ಲಮ್ ಸರ್ವಿಸ್ ಇವಾಗ ತಗೊಂಡು ಟ್ರಯಲ್ ತಗೊಂಡು ಹೋಗ್ತಾರಲ್ಲಪ್ಪ, ಅದರಲ್ಲೇ ಹೇಳ್ಬೋತಾನೆ ಅವರು, ಅಣ್ಣ ಈ ಥರ ಪ್ರಾಬ್ಲಮ್ ಆಗೈತೆ, ಅದು ಚೇಂಜ್ ಮಾಡಿಸಿ ಸರಿಯಾಗುತ್ತೆ ಅಂತ. ಅವ್ರಿಗೆ ಗೊತ್ತಿಲ್ಲ ಏನು ಮಾಡಬೇಕು, ಏನಾಗೈತೆ ಅಂತ. ಅವ್ರು ನಮಗೆ ಏನು ಹೇಳ್ತಾರೆ, ಫಸ್ಟು ಶೋರೂಮ್ಲಿರೋರ್ಗೆ ಹೇಳ್ತೀನಿ, ಫಸ್ಟು ಹುಡುಗನ ಕೆಲಸ ಕಲ್ತಿರೋನು ತಗೊಳ್ಳಿ, ಸರಿನಾ? ಒಬ್ಬನ ಉಳಿಸಿ. ಏನಕ್ಕೆ ಅಂದರೆ ಅವ್ನು ಬರೀ ಗಾಡಿ ಇದು ಟ್ರಯಲ್ ಮಾಡ್ಕೊಬರಕ್ಕೆ, ಅವನು ಒಳ್ಳೆ ಇದಾಗಿರ್ಬೇಕು, ಅವನು ಒಳ್ಳೆ ಮೆಕ್ಯಾನಿಕ್ ಆಗಿರ್ಬೇಕು ಅಂತಂತಂದು ಉಳಿಸಿ. ಅವ್ನು ಟ್ರಯಲ್ ಮಾಡಲಿ ಗಾಡಿನ, ಏನು ಪ್ರಾಬ್ಲಮ್ ಆಗೈತೆ ಏನಾಗೈತೆ ಅಂತ ಅವ್ನು ಹೇಳ್ತಾನೆ, ಆಮೇಲೆ ರೆಡಿ ಮಾಡ್ಬೋದು. ಹೊಸಬ್ರು ಗಾಡಿ ತಗೊಳ್ಳೋರು ಜಾಸ್ತಿ, ಹೊಸ ಗಾಡಿಗಳನ್ನ ಹೊಸಬ್ರು ತಗೊಬಿಡ್ತಾರೆ ಪಾಪ, ಗೊತ್ತಿದ್ದಾನೆ ಬಂದು. ಏನು ಕರ್ಮನ ಏನೇನು ನಡೆಸ್ತಿರೋ ಶೋರೂಮ್ಗಳನ್ನೆಲ್ಲ ನೀವು. ಬನ್ನಿ ಫ್ರೆಂಡ್ಸ್, ಅವಾಗ ಹೇಳೋದು ನಾನು ಮಾಡಬೇಕು. ಹೋಗೋಣ ಇವಾಗ. ಊಟ ತಿಂತೀನಿ ಇವಾಗ. ಸದ್ಯಕ್ಕೆ ಹೊಟ್ಟೆ ಸಿಗ್ತೈತೆ, ಊಟ ತಿನ್ನೋಣ. ಊಟ ಅಕ್ಕಿ ರೊಟ್ಟಿ ಬೇಳೆ ಸಾಂಬಾರು. ನಮ್ಮಮ್ಮ ಇದು ಮಾಡ್ತೀನಿ ಅಂದರು. ಏನಪ್ಪ ಅಂದರೆ ಚಟ್ನಿ ಮಾಡ್ತೀನಿ ಅಂದರು. ನಾನೇ ಬೇಡ, ಏನಕ್ಕೆ ಸುಮ್ಮನೆ ಮಾಡ್ತೀವ, ನೀನು ಕೆಲ್ಸಕ್ಕೆ ಹೋಗ್ಬೇಕು ಅಂತಂದೆ. ನೋಡಿ, ಇಷ್ಟು ದಿನ ನಾವು ನಮ್ಮ ಅಣ್ಣ ಮನೇಲಿದ್ದೀವಿ, ನಮ್ಮಮ್ಮ ಊರಿಗೆ ಹೋಗಿದ್ರು ಅಂದ್ಬಿಟ್ಟು ಹೆಚ್ಚು ಕಮ್ಮಿ 8 ದಿವಸ ಅಂದ್ಕೊಡಿ. 8 ದಿವಸದಿಂದ ನಮ್ಗೆ ನಾವು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಿಲ್ಲ. ಅಂಥದ್ರಲ್ಲಿ ನಾವು ನಮ್ಮಮ್ಮ ಅಕ್ಕಪಕ್ಕದಲ್ಲಿ ಹೋಗು ಬಾ, ಅದು ತಗೋಬವ ಇದು ತಗೋಬವ ಅಂತಾರೆ ಇರ್ತೀವಿ. ಯಾವಾಗ ಅಮ್ಮ ಇರಲ್ಲ ಅವಾಗಲೇ ಗೊತ್ತಾಗೋದು ಅಮ್ಮನ ಕಷ್ಟ ಏನು, ಅಮ್ಮ ಇಲ್ದಾದ್ರೆ ಏನಾಗುತ್ತೆ ನಮ್ಮ ಜೀವನ ಅಂತ. ಅದಕ್ಕೆ ಹೇಳೋದು, ಅಮ್ಮ ಇದ್ದಾಗೆ ಅಮ್ಮಂದಿರ್ಗ ಅಪ್ಪಂದಿರ್ಗ ಮರ್ಯಾದೆ ಕೊಡಿ, ಸರಿನಾ? ಜೀವನದಲ್ಲಿ ಅದಕ್ಕಿಂತ ದೊಡ್ಡ ಕೆಲಸ ಯಾವುದೂ ಇಲ್ಲ. ನೀವು ಯಾವ್ಯಾವನಿಗೂ ಹೋಗಿ ಬಾಸ್ ಸಾರ್ ಅಂತ ಸೆಲವು ಮಾಡೋದ್ರ ಬದಲು ಅಪ್ಪ ಅಮ್ಮನ ಫಸ್ಟು ಮರ್ಯಾದೆ ಕೊಡಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಅವರಿದ್ದರೆ ನಮ್ಮ ಜೀವನ, ಸರಿನಾ? ಯಾರೇ ಆದರೂ ಅಷ್ಟೇ. ಇಷ್ಟನ್ನೇ ಹೇಳೋದು ನಾನು. ನಮ್ಮಮ್ಮ ಇಲ್ಲ ಅಂದರೆ ನನಗೆ ನೋಡಿ, ಇವತ್ತು ನಮ್ಮಮ್ಮ ಇರೋದಕ್ಕೆ ಇದು ಮಾಡ್ಬಿಟ್ಟು ಹೋಗೈತೆ. ಇಲ್ಲ ಅಂತಿದ್ರೆ ನಾನೇ ಬಂದು ಇವಾಗ ಅನ್ನ ಬೇಯಿಸ್ಕೊಂಡು ತಿನ್ನಬೇಕಾಗಿತ್ತು. ನನಗೆ ಈಗ ಬಂದಿರೋ ಟೆನ್ಷನ್ಲಿ ಅನ್ಸಂತಲ್ಲಿ ನನಗೆ ಏನು ಮಾಡ್ತಾಯಿದ್ದೆ, ನಾನು ಏನೇನು ಮಾತಾಡ್ತಿದ್ದೆ ನನಗೆ ಗೊತ್ತಿಲ್ಲ. ಅಂತಂದರೆ ಅವೆಲ್ಲ ಮಾಡ್ಕೊಂಡು ತಿನ್ನೋದು ಕಷ್ಟ. ಅದಕ್ಕೆ ಹೇಳೋದು, ಹೆಣ್ಣು ಮಕ್ಕಳು ಯಾವತ್ತಿದ್ರೂ ಸ್ಟ್ರಾಂಗು. ಹೆಣ್ಮಕ್ಳು ಮರ್ಯಾದೆ ಕೊಡಿ. ಹೆಣ್ಮಕ್ಳು ಯಾವತ್ತೂ ಕೀಳಾಗಿ ನಡೆಸ್ಕೊಳ್ಬೇಕು, ಯಾವತ್ತೂ ಕೀಳಾಗಿ ನೋಡಬೇಡಿ ಅವ್ರನ್ನ. ಹೆಣ್ಮಕ್ಳು ಮರ್ಯಾದೆ ಕೊಡಿ, ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟು ಹೇಳ್ತೀನಿ. ಅದರಲ್ಲಿ ಅಪ್ಪ ಅಮ್ಮನ ಮಾತ್ರ ಚೆನ್ನಾಗಿ ನೋಡ್ಕೋಬೇಕು. ಅವ್ರು ಮಾತ್ರ ನಮ್ಮ ಜೀವನದಲ್ಲಿ ಏಕೈಕ ದೆವ್ವ ಅಲ್ಲ, ದೈವ. ಅವರು ದೊಡ್ಡ ದೇವರು ಅನ್ಬೋದು ನಮ್ಮ ಜೀವನದಲ್ಲಿ. ಚಿಕ್ಕದ್ರಿಂದ ಕರ್ಕೊಂಡ್ಬಂದು ಎಲ್ಲಿ ನಿಲ್ಲಿಸ್ತಾರೆ ಅಂದರೆ, ನೀನು ದುಡ್ಕ ತಿನ್ಬೋದು, ಹಿಂಗೆ ತಿಂತೀನಿ ನಾನು ಅನ್ನ ಮಾಡಿ ತಂದು ನಿಲ್ಲಿಸ್ತಾರೆ. ಆದರೆ ಅವ್ರಿಗೆ ಏಜ್ ಆಯ್ತಿದ್ದಂಗೆ ಎಲ್ಲಿಗೆಲ್ಲಿಗೂ ಬಿಟ್ಬಿಡ್ತೀರ. ಮಾಡಕ್ಕೆ ಹೋಗ್ಬಿಡಿ ಯಾರನ್ನು, ಚೆನ್ನಾಗಿ ನೋಡ್ಕೊಳ್ಳಿ. ಏನಿಲ್ಲ ರೀ, ಏನು ತುತ್ತು ಊಟ ಹಾಕ್ಬಿಟ್ರೆ ಏನು ಸತ್ತೋಗ್ಬಿಡ್ತೀವ? ನಾವು ಡೈಲಿ ಎಲ್ಲಿಗಾರ ಹೋಗೋದ್ರೆ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ. ತಿಂಗಳಿಗೆ ಒಂದು ತಿಂಗ್ಳಿಗೆ ಆಗಷ್ಟು ರೇಷನ್ ಅಂತ ಮಲಗಿದ್ರೆ ತಿಂತಾರೆ ಮನೇಲಿ ಆರಾಮ ಮಾಡ್ಕೊಂಡು. ಅವ್ರು ಕೇಳೋದಿಲ್ಲ, ಮಾಡಿಸ್ಕೊಡು ಅಂತ ಏನೂ ಕೇಳೋಲ್ಲ. ಅವರೇ ಮಾಡ್ಕೊತಾರೆ, ಅವರೇ ತಿಂತಾರೆ. ಅಷ್ಟರಲ್ಲಿ ಒಂಚೂರು ಹುಷಾರು ತಪ್ಪಿದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು. ಇಷ್ಟು ಮಾಡಿ ಜೀವನದಲ್ಲಿ ನಿಮ್ಗೆ ಒಳ್ಳೆ ಪುಣ್ಯ ಬರುತ್ತೆ, ಎಲ್ಲ ಚೆನ್ನಾಗಿರ್ತೀರ.
ಇಷ್ಟು ಹೇಳ್ತಾ ಇವಾಗ ಊಟ ಮಾಡೋಕೆ ಹೋಗ್ತಿದ್ದೀನಿ. ಬನ್ನಿ ನೆಕ್ಸ್ಟ್ ಊಟ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಗಾಯ್ಸ್ ನಮ್ಮ ಅಣ್ಣ ಬಂದ, ಈಗ ಗಾಡಿ ಟ್ರಯಲ್ ಮಾಡ್ತಾ ಇದ್ದಾನೆ ಅವನು ಅವಾಗಿಂದ ಹೇಳ್ತಾ ಇದ್ದ ಗಾಡಿ ಪಿಕಪ್ ಇಲ್ಲ ಅಂತ. ನಾನು ಅವ್ನ ಮಾತು ಕೇಳ್ತಾನೆ ಇರಲಿಲ್ಲ. ಇವತ್ತು ತಕೋ ಹೋಗಿದ್ದಕ್ಕೆ ರೆಡಿ ಆಯಿತು ಗಾಡಿ. ನೋಡಿ ಗಾಡಿ ಓಡಿಸ್ತಾನೆ. ನಮ್ಮ ಗಾಡಿ ಇವಾಗ ಬಂದ. ನಾನು 12-1 ಅಲ್ಲಿಂದ ತಗೊಂಬಂದು ಶೋರೂಮಿಗೆ ತಗೋಗಿದ್ದೆ ಗಾಡಿಯ. ಗಾಯ್ಸ್ ನಮ್ಮಣ್ಣ ಓಡಿಸ್ತಾ ಇದ್ದಾನೆ ಗಾಡಿನ. ಅವನ ಅನುಭವ ಹೆಂಗಿತ್ತು ಅಂತ ಕೇಳಿ ಹೋಗಿ ಬರ್ತೀನಿ. 60 ಜಾಡಿ 60 ಹೋಗಿ ಈಗ ಕೂಡ ಪಾಟಿ ಒತ್ತು ಬಿಟ್ಟ. ಹೆಂಗೆ ಅನಿಸ್ತಿದ್ದು ಉಮೇಶ? ಗಾಡಿ ಓಡಿಸ್ಕೊಂಡು ಫೀಲ್ ಆಯ್ತಲ್ಲ. ನೀನು ಇವಾಗ ತಗೋ ನಡಿ ರೋಡ್ಗೆ, ಮೇನ್ ರೋಡ್ ತಗೋಗಿ ಹ್ಯಾಂಡ್ಲ್ ಕೈ ಬಿಡು. ಅದು ಎತ್ತಾಗಾರ ಹೇಳಿದ್ರೆ ಚೆಕ್ ಮಾಡಿಸ್ತೀನಿ ನಮ್ಮ ಬೇಕಾದ್ರೆ. ಇವಾಗ ನಮ್ಮ ಅಣ್ಣ ಅಂದ ಓಕೆ ಮಾಡದ ಗಾಡಿನ ನೋಡ. ಇಲ್ಲೇ ನಿಲ್ಸು ಅಂದ ಮುಂದೆ ತಗೊಳ್ಳಿ. ನಮ್ಮ ಏರಿಯಾದಲ್ಲಿ ರೋಡ್ಗೆಲ್ಲ ತಾರ ಹಾಕ್ಬಿಟ್ಟವ್ರೆ. ಮೇನ್ ರೋಡ್ ಬಂದಿದೆ ಈಗ ನೋಡಿ. ಹೆಂಗ ಅನಿಸ್ತದ ಬರೋ? ಮುಂದ್ಗಡೆ ನೋಡ್ಕೊ ಓಡಿಸು, ಹಿಂದ್ಗಡೆ ನೋಡ್ಬೇಡ. ಆಪ ಆಯ್ತಿಲ್ಲದಾನೆ ಗಾಡಿ ಕ್ಲಚ್ ಹಿಡಿದು. ಈಗ ನನ್ಗೆ ಅಭ್ಯಾಸ ಆಗ್ಬಿಟ್ಟದಲ್ಲ ಓಡಿಸಿ ಅದರಿಂದ ಓಡಿಸ್ತಾ ಇದ್ದಿ. ಮಾಡಿದಾಗ ಹಾಂ ಆಯ್ತಾ ನಿಂಗೆ ಬರಲ್ಲ ಅಂದ್ರೆ ಏನೇ ಕಳ್ಸ್ಬಿಡು, ಹೋಗಿ ನಿಮ್ಮ ಮನೆಗೆ ಆಗ್ಬಿಟ್ಟ. ಅದು ಏನು ಪ್ರಾಬ್ಲಮ್ ಗೊತ್ತಾ ಮೈಸ? CNG ಫಿಲ್ಟ್ರ್ ಬರ್ತದಲ್ಲ, ಅದನ್ನ 10,000 ಒಂದ್ಸಲ ಚೇಂಜ್ ಮಾಡ್ಬೇಕಂತ. ನಾನು ಏನು ಮಾಡ್ತೀನಲ್ಲ, ನೀವು ಚೇಂಜ್ ಮಾಡ್ತೀವಿ ಒಂದ್ಸಲಿ. ಗಾಡಿ ಓಡಿಸ ಶುರು ಮಾಡ್ತಾವಿಂದ ಒಂದ್ಸಲಿನೂ ಚೇಂಜ್ ಮಾಡಿಸಿಲ್ಲ ನಾನು. 4,000 5,000 ಆಯ್ತಲ್ಲ, ಹಾಂ ನಾನು ಅಲ್ಲಿ ಬಿಟ್ಟಿದ್ದ ನೋಡು, ಹಾಂ. ಅವ್ನು ಚೇಂಜ್ ಮಾಡ್ಕೊಡಿದ್ದ. ಇವಾಗ ಇಲ್ಲೊಂದು ಓಪನ್ ಆಗೋದಲ್ಲ ಕೆರೆ ತಮ್ಮ ಇದು ಹೇಳ ಶೋರೂಮು. ಅವನಂದ ಅಣ್ಣ 2,000 ಕೆಲವೊಂದು ಚೇಂಜ್ ಮಾಡ್ಬೇಕಣ್ಣ. ಅವ್ರು ಬರೀ ಇದು ಆಯಿಲ್ ಫಿಲ್ಟ್ರು ಇದು ಚೇಂಜ್ ಮಾಡಿ ಕಳಿಸ್ತಾವ್ರ ಅಷ್ಟೇ, ಆಯಿಲ್ ಚೇಂಜ್ ಮಾಡಿ ಕಳಿಸ್ತಾವ್ರ. ನೀನು ಗಾಡಿನ ಅಂತ ತಂದ್ಬಿಡು, ಏರ್ ಫಿಲ್ಟ್ರು ಆಯಿಲ್ ಫಿಲ್ಟ್ರು ಎಲ್ಲನೂ ಚೇಂಜ್ ಮಾಡಿಕೊಡ್ತೀನಿ ನಾನು 1,800 ರೂಪಾಯಿಗ. ಅವರು ಸರಿಯಾಗಿ ಮಾಡ್ತಾಯಿಲ್ಲ ಅಂತ ಹೇಳ್ದೆ. ಮಾಡಿಲ್ಲ ಅವರು, ಹಾಂ ಮಾಡಿಲ್ಲ ಕರೆಕ್ಟಾಗಿ ಅವರು. ನಮ್ಮ ಮಕ್ಕಳು ದುಡ್ಡು ಕಟ್ಟಿದ್ದು ಲಾಸ್ ನಡಿ ಮೈಸ. ಇವತ್ತು ನಾನು ಅದೊಂದು ಕಾರ್ನಿಗೆ ತಗೋ ಹೋಗೋದಾಗಿದ್ರೆ ಗಾಡಿನ ನಾನು ಇನ್ನೂ ಗಾಡಿ ಅವ್ನು ಹೆಂಗಂದ ಗೊತ್ತ ಮೈಸಮ್ಮ, ಬಣ್ಣ ಗಾಡಿನೇ ಮಾರಕ್ಕೆ ಕೊಡೋಗು ತಗೋಬಿಡು, ಗುಜ್ರಿಗೆ ಹಾಕ್ಬಿಡು ಅಂದ್ಬಿಟ್ಟಕ್ಕೆ. ಏನು ಹಿಂಗಂದ್ಬಿಟ್ನಲ್ಲ, ಗುಜ್ರಿಗೆ ಹಾಕ್ಬಿಡು ಗಾಡಿ ತಗೋಗು ಅಂತ ಕೂತನಲ್ಲ ಅಂತ. ಅಲ್ಲಪ್ಪ 50,000 ರೂಪಾಯಿ ಅಂತ ಹೇಳಿದಿಲ್ಲ, ಅದನ್ನ ಫಿಲ್ಟ್ರನ್ನ ಚೇಂಜ್ ಮಾಡಿಸ್ಬೇಕಪ್ಪ ನೀನು 10,000 ರೂಪಾಯಿ 5,000 ರೂಪಾಯಿ ಒಂದೊಂದ್ಸಲಿ. ಹಾಂ ಗಾಡಿ ಏನಾದ್ದು, ಗಾಡಿ ಕತೆ ಏನಾದ್ದು, ನೀನು ಹಿಂಗೆ ಬಿಡ್ಕೊ ಬಂದ್ರ ಅಂದ. ಅಯ್ಯೋ ಶಿವ, ಆಯಿತು ಮಾಡೋಣ ಅಂತ ಬಾಗರ್ಕೊಂಡು ಅವ್ನು ಹಿಡ್ಕೊಂಡು ಅವನ ಕೈಲಿ ಮಾಡಿಸ್ಕೊಂಡು ಕೊನೆಗೆ ಅವನ ಕೈಲಿ ಬಿಚ್ಚಕ್ಕನಿಲ್ಲ ಎಟ್ಟು ಟಾಪ್ ಇದೆ ವೋಲ್ಟ, ಅದಕ್ಕೆ ಶೋರೂಮ್ಗೆ ತಗೊಟ್ಟೋಗು, ಶೋರೂಮ್ಲಾರ ಬಿಚ್ತಾರ ಅಂತ. ಸರಿ ಅಂದ್ಬಿಟ್ಟು ನಾನು ತಗೋಗಿದ್ದೆ ಶೋರೂಮಲ್ಲಿ ಬಿಚ್ಚಿ ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸಿದ್ದೆ. ಈಗ ನೋಡಪ್ಪ, ನನ್ನ ಗಾಡಿ ಓಡಿಸ್ತೀವಿ ಆಯ್ತು. ಇವಾಗ ನನ್ನ ಸೌಂಡು ಗೊತ್ತಿಲ್ಲ, ಗೇರು ಬೀಳ್ತಿದ್ದ. ಅವ್ನು 3,000ಕ್ಕೆ ಮಾಡಿಸು ಸರ್ವಿಸಾ, ಏನಾಗಲ್ಲ ಅಂದ. ಸರಿ ಇನ್ಮೇಲೆ ಮಾಡಿಸ್ತೀನಿ ಕಣ ಅಂದು.
ಏನು ಗೊತ್ತಾ ಗಾಯ್ಸ್, ಎಕ್ಸ್ಪೀರಿಯೆನ್ಸ್ ಇರ್ತಾರಲ್ಲ ನೋಡಿ ಮೆಕ್ಯಾನಿಕ್ಕು, ಅವ್ರ ಹತ್ರ ತಗೊಂಡು ಹೋದರೆ ಗಾಡಿ ರೆಡಿ ಆಗೋದು ಚೆನ್ನಾಗಿ, ಇಲ್ಲಾಂದರೆ ಗಾಡಿ ರೆಡಿ ಆಗಲ್ಲ. ಪಾರ್ಕ್ ಮಾಡ್ತಾ ಇದ್ದಾನೆ ನಮ್ಮ ಅಣ್ಣ. ಸಾಕು ಬಿಡು. ಹೆಂಗನಿಸ್ತು ಗಂಡ್ಬೋವ ಗಾಡಿದು? ಇಷ್ಟು ಜನ ಹೋಯ್ತಿದ್ದಲ್ಲ. 40,000 ಓಡಿಸಿನಿ ಮೆಸ ಗಾಡಿನ. ನೀನು 10,000 ರೆಡಿ ಮಾಡಿಸಿದ್ರು, ನಾನು 40,000 ಗಾಡಿ ಓಡಿಸಿನಿ. ಎಷ್ಟಾ? ಹಾಂ, ಇನ್ನು ಮಿಕ್ಕಿದೆಲ್ಲ ನಾನು ಓಡಿಸಿನಿ. ಆದರೂ ನಾನು ಅದು ನಂಗೆ ಗೊತ್ತಿಲ್ಲ, ಚೇಂಜ್ ಮಾಡಿಸ್ತಾ ಇದ್ದೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ಇವತ್ತು ಹೋಗಿ ಹೆಂಗೋ ಹಣ್ಣಿಂದ ಚೇಂಜ್ ಮಾಡಿಸ್ತೀನಿ. ಹಾಯ್ ಗಾಯ್ಸ್, ಇವತ್ತಿನ ಊಟ ಬೇಳೆ ಸಾಂಬಾರು ಮುದ್ದೆ. ನಮ್ಮ ಅಣ್ಣನ ತಿಂತಾಯಿದ್ದಾನೆ. ಇವಾಗ ಬಾಯ್ಲ್ ರೈಸ್ ಮಾಡಿದ್ದೀನಿ, ಬನ್ನಿ ತಿನ್ನೋಣ. ತಿನ್ಕೊಂಡು ಗಾಯ್ಸ್ ಊಟ ಮಾಡ್ತಾಯಿದ್ದೀವಿ. ನಮ್ಮ ಅಣ್ಣ ಟೀ ಕುಡಿಯೋಕೆ ಹೋಗಿ 4 ಸುಟ್ಕೊಬಿಟ್ಟವನೇ ಪಾಪ. ಊಟನೇ ಮಾಡೋಕ್ಕಾಯ್ತಾ ಇಲ್ಲ ಅವನ ಕೈಲಿ. ಫೋನ್ ಕಿತ್ತಿಟ್ಬಿಡ್ತಾನೆ ಅವನು. ಫುಲ್ಲು ಅವ್ನ ನಾಲ್ಗೆ ನೋವು ಬಂದ್ಬಿಟ್ಟೈತೆ. ಅದಕ್ಕೆ ಏನಾರ ಪರಿಹಾರ ಇದ್ದರೆ ಹೇಳ್ಬೇಕಲ್ಲ ನೀವೇ. ಅದಕ್ಕೆ ನೋಡ್ಕೊಂಡು ಮಾಡ್ಕೊಂಡು ಯೋಚನೆ ಮಾಡಬಾರ್ದು ಯಾವ್ದ್ರ ಬಗ್ಗೆನೂ. ತಿನ್ನೋ ಟೈಮ್ಲಿ, ಊಟ ಮಾಡೋ ಟೈಮ್ಲಿ, ಕುಡಿಯೋ ಟೈಮ್ಲಿ ಇದು ಮಾಡಬೇಕು. ಇಲ್ಲೇ ಗಮನ ಇಟ್ಕೊಂಡು ಮಾಡಬೇಕು. ನೋಡಿ ನೀರು ಹೆಂಗೆ ಕುಡಿತಾ ಇದ್ದಾನೆ ಅಂದರೆ ಬಿಸಿನೀರು ಕುಡಿಯೋಂಗೆ ಕುಡಿತಾ ಇದ್ದಾನೆ ನಮ್ಮ ಅಣ್ಣ ಪಾಪ. ಹಿಂಗೆ ಆಡ ನಿಜ ಫೋನ ದೇವರಾಣ ಹೇಳ್ತಾನೆ. ಹಾಯ್ ಗಾಯ್ಸ್ ಇವಾಗ ಕಥೆಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕಥೆ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್, ಟಾಟಾ, ಸಿ ಯು. ಕಿಂಗು ಸಿಗರೆಟ್ ಬೇಕಾಗಿಲ್ಲ, ನಾನೇ ಕಿಂಗು ಅಂತ ಹೇಳಲ್ಲ, ನೀವೇ ಒಂದ್ಸಾರ ರಾಜ.